श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। ಶ್ರೀಮತ್ಸಮಧ್ವವಿಜಯ ಸಪ್ತಮ ಸರ್ಗದಲ್ಲಿ 31ನೇ ಶ್ಲೋಕ. ರುಚಿರೇಣ ವರೈನ ಚರ್ಮಣ ರುಚಿರಾಜದ್ಯುತಿ ಚಾರುರೋಚಿಷಾ ಪರಮೋರು ನಿತಂಬ ಸಂಗಿನ ಪರಮಾಶ್ಚರ್ಯತಯಾ ವಿರಾಜ್ಯತೆ. ಆಚಾರ್ಯರು ಬದರಿಕಾಶ್ರಮಕ್ಕೆ ಬಂದು ವೇದವ್ಯಾಸರ ರೂಪವನ್ನು ನೋಡ್ತಾ ಇದ್ದಾರೆ. ಅವರ ಒಂದೊಂದೇ ಅವಯವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ರುಚಿರೇಣ ವರೈಣ ಚರ್ಮಣ ರುಚಿರಾಜದ್ಯುತಿ ಚಾರುರೋಚಿಷ ಪರಮೋರು ನಿತಂಬ ಸಂಗಿನ ಪರಮಾಶ್ಚರ್ಯತಯ ವಿರಾಜ್ಯತೆ. ಪರಮಸ್ಯ ಉತ್ತಮಸ್ಯ ವೇದವ್ಯಾಸಸ್ಯ ಗುರು ನಿತಂಬಸ್ಯ ಉತ್ಕೃಷ್ಟವಾದ ಕಟಿಸ್ಥಲ. ನಿತಂಬ ಅಂದ್ರೆ ಕಟಿಸ್ಥಲ, ಸೊಂಟ ಅಂತ. ಸಂಘಾಸ್ಯ ಅಸ್ತಿ ತಾದೃಶೇನ ಅದರ ಸಂಬಂಧ ಯಾವುದಕ್ಕಿದೆ ಹಾಗೆಂದ್ರೆ ಕೃಷ್ಣಾಜಿನಕ್ಕೆ ಇದೆ ಅಂತ ಹೇಳ್ತಾರೆ. ರುಚಿರೇನ ಮನೋಹರವಾದ ರುಚಿರಾಜ ದ್ಯುತಿ ಚಾರುರೋಷಿತ. ರುಚಿರಾಜ ಅಂದ್ರೆ ಸೂರ್ಯ, ಸೂರ್ಯನ ಸದೃಶವಾದ ಮನೋಹರವಾದ ಕಾಂತಿಯಿಂದ ಕೂಡಿದ್ದು. ವರಂ ಉತ್ತಮಂ ಯತ್ ಏಣ ಚರ್ಮ. ಕೃಷ್ಣ ಮೃಗದ ಚರ್ಮ ಅಂದ್ರೆ, ಕೃಷ್ಣ ಮೃಗ ಅಂದ್ರೆ ಅದು ಜಿಂಕೆ, ಕೃಷ್ಣ ಜಿಂಕೆಯ ಅದೊಂದು ಚರ್ಮ, ಕೃಷ್ಣಾಜಿನ ಅಂತ ಏನು ಹೇಳ್ತೀವಿ ಅದನ್ನ. ಅದು ಆಶ್ಚರ್ಯಕರವಾದ ರೂಪದಿಂದ ವಿರಾಜ್ಯತೆ, ಶೋಭಿಸ್ತಾ ಇದೆ ಹಾಗೆ ಅಂತ. ವೇದವ್ಯಾಸ ಉಪವಿಷ್ಟಂ ಕೃಷ್ಣಾಜಿನಂ ಅತ್ಯಪೂರ್ವತೆಯ ಶೋಭತೆ ಇತಿ ಭಾವ. ವೇದವ್ಯಾಸರು ಕುಳಿತಿರುವ ಆ ಪೀಠ ಕೃಷ್ಣಾಜಿನ ಅದು ಅಪೂರ್ವವಾಗಿ ಶೋಭಿಸ್ತಾ ಇದೆ. ಯಾಕೆ? ವೇದವ್ಯಾಸರ ನಿತಂಬದ ಸೊಂಟದ ಸ್ಪರ್ಶ ಆದದ್ರಿಂದ ಹಾಗೆ ಅಂತ. ತನು ನಿಮ್ನ ಸುನಾಭಿಶೋಭಿತೆ ಬಲಿಭೇ ವಾರಿ ಜನಾಭ ಆದಧೇ ಪ್ರತನಾವತಿ ಸುಂದರೇ ಮೃದಾ ಉದರೇಸ್ಮಿನ್ ಜಗದಂಡಮಂಡಲಂ. ತನು ನಿಮ್ನ ಸುನಾಭಿಶೋಭಿತೆ ವಲಿಭೇ ವಾರಿಜನಾಭ. ವಾರಿಜನಾಭ ಆದಧೇ ಪ್ರತನೌ ಅತಿ ಸುಂದರೇ ಮೃದೌ ಉದರೇ ಅಸ್ಮಿನ್ ಜಗತ್ ಅಂಡಮಂಡಲಂ. ಹಾಗೆ ವಾರಿಜನಾಭ ಅಂದ್ರೆ, ವಾರಿಜ ಅಂದ್ರೆ ಕಮಲ, ಪದ್ಮ, ಪದ್ಮನಾಭ ಅಂತ ಅರ್ಥ. ಪದ್ಮನಾಭರಾದ ಆ ಶ್ರೀ ವೇದವ್ಯಾಸರು ತನು ನಿಮ್ನ ಸುನಾಭಿಶೋಭಿತೆ, ಸೂಕ್ಷ್ಮವಾದ ಕೃಶಂ ನಿಮ್ನ ಗಂಭೀರವಾದ, ತನುಶ್ಚ ಸಾ ನಿಮ್ನಾಸ ಸುನಾಭಿಶ್ಚ ತನು ನಿಮ್ನ ಸುನಾಭಿ ಅಂತಹ ಸುಂದರವಾದ ನಾಭಿ, ಅದರಿಂದ ಶೋಭಿಸ್ತಾ. ವಲಿಭೇ, ವಲಿಭಿಹಿ ಅಂದ್ರೆ ರೇಖಾಭಿಹಿ, ಭಾ ಕಾಂತಿಹಿ ಯಸ್ಯ. ವಲಿ ಭ ಅಂದ್ರೆ ಆ ವಲಿತ್ರಯ. ಆ ವೇದವ್ಯಾಸರ ಹೊಟ್ಟೆಯಲ್ಲಿ 3 ರೇಖೆಗಳು ಇದಂತೆ ಅಂತ, ಮತ್ತು ಕಾಂತಿಯುಕ್ತವಾಗಿದೆ ಅಂತ ಉದರ ಅಂತ. ಪ್ರತನೌ ಅತಿ ಸುಂದರೇ ಮೃದೌ ಅಸ್ಮಿನ್. ಆ ಹೊಟ್ಟೆ ಅದು ಅತಿ ಅಲ್ಪ, ತೆಳು ಹೊಟ್ಟೆ, ಅತಿ ಕೋಮಲವಾದದ್ದು. ಅಂತಹದರಲ್ಲಿ ಅಸ್ಮಿನ್ ದೃಶ್ಯಮಾನೆ ಉದರೇ, ಅಂತ ತೆಳುವಾದ ಉದರದಲ್ಲಿ ಅಂಡಮಂಡಲಂ, ಇಡೀ ಬ್ರಹ್ಮಾಂಡಗಳ ಸಮೂಹ ಅದರಲ್ಲಿದೆ. ಜಗದಾದಧೇ, ಹೌದು ತಾನೆ, ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡವನ್ನು ಉದರದಲ್ಲಿ ಧರಿಸಿದವ ಪರಮಾತ್ಮ. ಪರಮಾತ್ಮನ ಉದರವನ್ನು ನೋಡಿದಾಗ ಇಡೀ ಬ್ರಹ್ಮಾಂಡ ಉದರದಲ್ಲಿ ಇದ್ದದ್ದು ಆಚಾರ್ಯರಿಗೆ ನೆನಪಾಯಿತು ಅಂತಾರೆ, ಅದನ್ನ ಸ್ಮರಿಸಿಕೊಂಡ್ರು ಅಂತಾರೆ. ಜಗದಾದತೆ ಅಂತ ಜಗತ್ತನ್ನು ಚೆನ್ನಾಗಿ ಧಾರಣೆ ಮಾಡಿದ್ದಾನೆ ಅಂತ. ನೋಡಿದರೆ ಬಹು ಅಲ್ಪ ಉದರ. ಇದನ್ನ ನಮಗೆ ಅರ್ಥ ಆಗಬೇಕು ಅಂದ್ರೆ ಕೃಷ್ಣಾವತಾರದಲ್ಲಿ ನಾವು ನೋಡ್ಬೋದು. ಆ ಸಣ್ಣ ತುಟಿಯಲ್ಲಿ, ಬಾಯಿ ಒಳಗೆ ಪರಮಾತ್ಮ ಇಡೀ ಬ್ರಹ್ಮಾಂಡವನ್ನೇ ತೋರಿಸಿದ. ಕೋಮಲವಾದ ಅತ್ಯಲ್ಪವಾದ ಉದರದಲ್ಲಿ ಅತೀ ಸ್ಥೂಲವಾದ ಬ್ರಹ್ಮಾಂಡವನ್ನು ಧರಿಸಿರೋದು ಅತಿ ಚಿತ್ರಂ ಇತಿ ಭಾವ.
ಅದು ವಿಚಿತ್ರವಾದದ್ದು ಅಂತ ಒಟ್ಟ ಅಭಿಪ್ರಾಯ ಈ ಶ್ಲೋಕ. ಹೃದಯೇ ಕೃತ ಸಜ್ಜನೋದಯೇ ಸುವಿಶಾಲೇ ಮುನಿವಂಶಶೇಖರಃ ಉಭಯಂ ವಹತಿ ತ್ರಯೀಮಯಂ ವಿಮಲಂ ಬ್ರಹ್ಮ ಸುಸೂತ್ರಮುತ್ತಮಂ. ಇನ್ನು ಹೃದಯದ ವರ್ಣನೆ. ಮುನಿವಂಶಶೇಖರ, ಮುನಿ ಅಂದ್ರೆ ವಸಿಷ್ಠರು, ವಸಿಷ್ಠ ವಂಶದಲ್ಲಿ ಬಂದವರು, ಅದರಲ್ಲಿ ಶಿಖರ ಪ್ರಾಯರಾದವರು, ಶಿಖಾಭೂತಃ ವೇದವ್ಯಾಸರು. ವಸಿಷ್ಠ ವಂಶದ ಶ್ರೇಷ್ಠರಾದ ವೇದವ್ಯಾಸರು ಕೃತ ಸಜ್ಜನೋದಯೇ, ಸಜ್ಜನರ ಏಳಿಗೆಗಾಗಿ, ಸಜ್ಜನರ ಬೆಳವಣಿಗೆಗಾಗಿ, ಸುವಿಶಾಲೇ ಹೃದಯೇ, ವಿಶಾಲವಾದ ತಮ್ಮ ಹೃದಯದಲ್ಲಿ, ತ್ರಯೀಮಯಂ ಉಭಯಂ, ವೇದಮಯಂ ವೇದಾತ್ಮಕಂ, ವೇದಗಳನ್ನು, ವೇದಾಂತ ಶಾಸ್ತ್ರಗಳನ್ನ ಹೃದಯದಲ್ಲಿ ಧರಿಸಿದವರಾಗಿ, ಉಭಯಂ ದ್ವಿವಿಧಂ ವಿಮಲಂ ಸ್ವಚ್ಛಂ ಉತ್ತಮಂ ಶ್ರೇಷ್ಠಂ ಬ್ರಹ್ಮಸೂತ್ರಂ. ಪರಮಾತ್ಮ ತಾನು ಹೃದಯದಲ್ಲಿ 2 ವಿಧವಾದ ಸೂತ್ರವನ್ನು ಧರಿಸಿದ್ದಾನೆ. ಒಂದು ಯಜ್ಞೋಪವೀತ, ವಸಿಷ್ಠರ ವಂಶದಲ್ಲಿ ಬಂದವರು, ಅದರಿಂದ ಬ್ರಾಹ್ಮಣರ ಜಾತಿಗೆ ಸೇರಿದವರಾಗಿ ವೇದವ್ಯಾಸರು ಯಜ್ಞೋಪವೀತವನ್ನು ಧರಿಸಿದ್ದಾರೆ ಹೃದಯದಲ್ಲಿ. ಅಷ್ಟು ಮಾತ್ರ ಅಲ್ಲ, ಹೃದಯದಲ್ಲಿ ಮತ್ತೊಂದು ಸೂತ್ರ ಅಂದ್ರೆ ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರ ಬಂದದ್ದು ಕೂಡ ಅವರ ಹೃದಯದಿಂದ ತಾನೆ. ಅಂತ ಆ ಬ್ರಹ್ಮಸೂತ್ರವನ್ನ ಧರಿಸಿದವರಾಗಿ, ಅಹಪ್ರಾವಣೆ ಧರಿಸಿದವರಾಗಿ ಇದ್ದಾರೆ. ಬ್ರಹ್ಮಸೂತ್ರಂ ವಹತಿ ಅಂದ್ರೆ ಧರಿಸಿದ್ದಾರೆ ಅಂತ ಒಟ್ಟಾರ್ಥ. ಬಹ್ವರ್ಥ ವಿಷೀಕಾರಾತ್ ಹೃದಯಾಂತಹ ವೇದಾರ್ಥ ನಿರ್ಣಯಕ ಬ್ರಹ್ಮಸೂತ್ರಂ ವಹತಿ. ಅಂದರೆ ಹೃದಯ ವಿಶಾಲವಾಗಿದೆ ಅಂದ್ರೆ ಏನರ್ಥ? ಆ ವೇದಾಂತ ಶಾಸ್ತ್ರಗಳು ಇರ್ಬೋದು, ಅಥವಾ ಬ್ರಹ್ಮಸೂತ್ರ ಇರ್ಬೋದು, ಅದಕ್ಕೆ ಅರ್ಥ ಭಾರಿ ವಿಶಾಲ ಇದೆ. ಅದೆಲ್ಲವನ್ನು ವಿಷೀಕರಿಸತಕ್ಕ ಹೃದಯ ಅದು ವಿಶಾಲವಾಗಿದೆ ಹಾಗೆ ಅಂತ ಅರ್ಥ. ವೇದಾರ್ಥ ನಿರ್ಣಾಯಕ ಬ್ರಹ್ಮಸೂತ್ರಂ ವಹತಿ. ಹೃದಯ ಬಹಿಃ ವಿಸ್ತೀರ್ಣೆ ವಕ್ಷಸಿ ವೇದಾಭಿಮಾನಿ. ಅಷ್ಟು ಮಾತ್ರ ಇಲ್ಲ, ಹೃದಯದ ಹೊರಗೆ ಅಂದರೆ ಹೊರಗಿನ ಭಾಗದಲ್ಲಿ ಶ್ರೀವತ್ಸ ಚಿಹ್ನೆ, ಅಂದ್ರೆ ಶ್ರೀವತ್ಸ ಚಿಹ್ನೆಯಲ್ಲಿ ಯಾರು ವಾಸ ಮಾಡ್ತಾರೆ? ಲಕ್ಷ್ಮೀ ವಾಸ ಮಾಡ್ತಾಳೆ. ಲಕ್ಷ್ಮೀ ಅಂದ್ರೆ ಯಾರು? ವೇದಕ್ಕೆ ಅಭಿಮಾನಿ, ವೇದಾಭಿಮಾನಿ ದೇವತಾಭಿಮನ್ಯಮಾನ ಯಜ್ಞೋಪವೀತಂ. ಶ್ರೀವತ್ಸ ಚಿಹ್ನೆಯೂ ಇದೆ. ಮತ್ತೆ ಯಜ್ಞೋಪವೀತ ಅಂದ್ರೆ ಯಾರು? ಅದು 3 ವೇದಗಳ ಸ್ವರೂಪ. ನಾವು ಧರಿಸಿರುವ ಯಜ್ಞೋಪವೀತ ಅಂದ್ರೆ ಏನು? ಅದು 3 ದಾರ ಇರುತ್ತದೆ ನೋಡಿ. ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ 3. ಆ ಗ್ರಂಥಿಯಲ್ಲಿ ಅಥರ್ವಣ ವೇದ ಅಂತ 4 ವೇದಗಳ ರಕ್ಷಣೆಯನ್ನು ನಾವು ಮಾಡ್ತೀವಿ ಅಂತ ಅದರ ಸಾಂಕೇತಿಕವಾಗಿ ನಾವು ಈ ಯಜ್ಞೋಪವೀತವನ್ನ ಧಾರಣೆ ಮಾಡ್ತೀವಿ. ಅದರಿಂದ ಯಜ್ಞೋಪವೀತ ಅಂದ್ರೆ ಅದು ವೇದದ ಮತ್ತೊಂದು ರೂಪ ಅಂತಾನೆ ಅರ್ಥ. ಅಂತ ಅಂತ ಸೂತ್ರವನ್ನ ಹೃದಯದಲ್ಲಿ ಧರಿಸಿದವರಾಗಿಯೂ ಇದ್ದಾರೆ ಅಂತ ಒಟ್ಟ ಅಭಿಪ್ರಾಯ. ಹೃದಯೇ ಕೃತ ಸಜ್ಜನೋದಯೇ ಸುವಿಶಾಲೇ ಮುನಿವಂಶಶೇಖರಃ ಉಭಯಂ ವಹತಿ ತ್ರಯೀಮಯಂ ವಿಮಲಂ ಬ್ರಹ್ಮ ಸುಸೂತ್ರಮುತ್ತಮಂ. ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.